ಮೇಡಮ್ ಮಂಜಮ್ಮ ಅವರು ತೀರೋಗಿದ್ರು ಏನಾಗಿತ್ತು ಮೇಡಮ್? ಸರ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು. ತುಂಬಾ ನಳ್ತಿದ್ರು. ನಾವು ಸುಮಾರು ಕಡೆ ತೋರ್ಸಿದ್ವಿ, ಎಲ್ಲೂ ಏನು ಗುಣ ಆಗ್ಲಿಲ್ಲ ಸರ್. ಎಷ್ಟು ಟೈಮಿಂದ ಇತ್ತು ಮೇಡಮ್ ಈ ಪ್ರಾಬ್ಲಮ್? ಸರ್ ಹುಡ್ದಾಗ್ಲಿಂದ ಇತ್ತು, ಆದ್ರೆ ಹೋಗಿ ಹೋಗಿ ಬರ್ತಾ ಇದ್ವಿ. ಹೋಗಿ ಹೋಗಿ ಬರ್ತಾ ಇದ್ವಿ ಸರ್. ಆದ್ರೆ ಇವತ್ತು ಈ ತರ ಆಗೋಗೈತೆ ಸರ್. ಯಾವಾಗ ಮೇಡಮ್ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀರಾ? ಸರ್ ಒಂದ್ ವಾರ ಆಗಿತ್ತು ಹೋಗಿ. ಹೌದಾ? ಹೇಗ್ ನೋಡ್ಕೊಂಡ್ರು ಮೇಡಮ್? ಹಾಸ್ಪಿಟಲ್ ಎಲ್ಲ ಓಕೆನಾ ಏನು? ಹಾಸ್ಪಿಟಲ್ ಅಲ್ಲಿ ಮಾಮೂಲಿ ಸರ್, ರೆಸ್ಪಾನ್ಸ್ ಏನಿಲ್ವಂತೆ. ಅದೇ ಸುಮ್ನೆ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಸ್ಕ್ಯಾನಿಂಗ್, ಆ ಸ್ಕ್ಯಾನಿಂಗ್ ಅದು ಇದು ಮಾಡ್ತಾನೆ ಇರ್ತಾರೆ ಸರ್. ಸುಮ್ನೆ ತುತಿ 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 ಕಡಿಮೆ ಮಾಡ್ಬಿಟ್ರು ಸರ್ ನಮ್ಮ ಅಪ್ಪನ. ಅದೇ ಖರ್ಚು ವೆಚ್ಚ ಎಲ್ಲ ಯಾರು ನೋಡ್ಕೊಂಡ್ರು ಮೇಡಮ್? ನಾವೇ ಸರ್, ನಾವೇ. ಅಂದ್ರೆ ಇಷ್ಟೆಲ್ಲ ಯಾರು ನಿಮ್ ಸಹಾಯಕ್ಕೆ ಬರ್ಲಿಲ್ವಾ ಅಥವಾ? ಇಲ್ಲ ಸರ್, ನಾವ್ ಕಾಂಟ್ಯಾಕ್ಟ್ ಮಾಡೋಣ ಅಂತ ಬಾರಿ ಪ್ರಯತ್ನ ಪಟ್ಟೆ ಸರ್, ನಾನು ಆಗ್ಲಿಲ್ಲ ಸರ್. ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಅದೇ ಸರ್, ಯಾರಾದ್ರೂ ನ್ಯೂಸ್ ಅವ್ರು ಇರ್ತಾರಂತ ಜಿಸ್ಟೆಲ್ ನಂಬರ್ ತಗೊಂಡು ಕಾಲ್ ಮಾಡಿದೆ, ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಸಡನ್ಲಿ ಇದಾಗಿದೆ, ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಷಯ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಹೊರಗಡೆ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಸರ್ ನಮ್ ಕಷ್ಟ. ಮಾಮೂಲಿ ದೇವಸ್ಥಾನ ಹತ್ರ ಹೋದಾಗ ಕೇಳ್ತಾರೆ ನಿಮ್ಮ ಅಕ್ಕ ಇಲ್ಲಮ್ಮ ಅಂತ. ಅವಾಗ ಈ ತರ ಪ್ರಾಬ್ಲಮ್ ಅಂದ್ರೆ ಅವ್ರ ಕೈಲಿ ಇದ್ದಷ್ಟು ಏನಾದ್ರು ಸಹಾಯ. ಓಕೆ, ಜೀವನಾಂಶಕ್ಕೆ ನೀವು ಹಾಡಾಡ್ಕೊಂಡು ಜೀವನ ನಡೆಸ್ತಾ ಇದ್ರಿ. ಬಟ್ ಇವಾಗ ನೀವಿಬ್ರು ಜೋಡಿಯಾಗಿ ಹೋಗ್ತಾ ಇದ್ರಿ. ಬಟ್ ಮುಂದಿನ ಏನು ಮೇಡಮ್ ಅಂತ? ಅದೇ ಸರ್, ನಾನು ಅವಳು ಇವಾಗ ಡೆತ್ ಆದ್ಲಲ್ವಾ, ನಮ್ಮ ಯಜಮಾನ್ರು ನಾನು ಹೋಗ್ತೀನಿ ಸರ್. ಎಲ್ಲಾದ್ರೂ ಜಾತ್ರೆ ಪ್ರೋಗ್ರಾಮ್ಸ್ ಏನಾದ್ರು ಸಿಕ್ಕಿದ್ರೆ ಹೋಗ್ತೀನಿ. ಓಕೆ, ಎಷ್ಟು ಗಂಟೆ ಮೇಡಮ್ ಅವರು ತೀರೋಗಿದ್ದು? ಸರ್ ರಾತ್ರಿ 10:30. ಯಾವಾಗ ಸರ್ ಕರ್ಕೊಂಡ್ ಬಂದೆಲ್ಲ ಕಾರ್ಯ ಎಲ್ಲ ಯಾವಾಗ ಮಾಡಿದ್ರಿ? ರಾತ್ರಿನೇ ಬೆಳಗ್ಗೆ ಕರ್ಕ ಬಂದರೆ ಸರ್, 12 ಗಂಟೆ ಅಷ್ಟೊತ್ತು ಕಾರ್ಯ ಆಗೋಯ್ತು. ಚಾನಲ್ ಎಲ್ಲ ಅಷ್ಟೆಲ್ಲ ಫೇಮಸ್ ಆಗಿದ್ರಿ ನೀವು, ಅವ್ರ ಕಡೆಯಿಂದ ಏನಾದ್ರು ನಿಮ್ಗೆ ಸಹಾಯ ಅಂತ ಆತರದ್ ಏನಾದ್ರು ಸಿಕ್ತಾ ಅಂತ? ಸರ್ ಅಂದ್ರೆ ನಮ್ಗೆ ರೇಷನ್ ಕೊಡ್ತಿದ್ದಾರೆ ಸರ್ ಅರ್ಜುನ್ ಜನೆ ಸರ್. ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಸರ್, ಹೊರಗಡೆ ಹೋಗ್ಲೇಬೇಕು ನಾವು. ಇಷ್ಟ ದಿನ ಅವರೇನ ಕೊಡ್ತಾ ಇದ್ದಾರೆ? ಇಲ್ಲ ಸರ್, ಯಾರಿಂದ ಏನು ನಮಗ್ ಸಹಾಯ ಇಲ್ಲ. ಅರ್ಜುನ್ ಜನ್ಯರು ರೇಷನ್ ಕೊಡ್ತಾರೆ ಸರ್, ತಿಂಗಳ ರೇಷನ್. ಅವ್ರನ್ನಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಪಿಯಾಗೆ ಕಾಲ್ ಮಾಡಿದ್ದೆ ಸರ್. ಅವರು ಇವತ್ತು ಸಿಗ್ತಾರೆ, ನಾಳೆ ಸಿಗ್ತಾರೆ ಅಂತ ಇದ್ ಮಾಡ್ಬಿಟ್ರು. ಚಾನಲ್ ಕಡೆಯಿಂದ ಇಷ್ಟೆಲ್ಲ ಫೇಮಸ್ ಆದ್ರಲ್ಲ ನೀವು, ಚಾನಲ್ ಅವ್ರು ಏನಾದ್ರು ಅದೆಲ್ಲ ಕಾರ್ಯಕ್ರಮ ಮುಗ್ದಾದ್ಮೇಲೆ ಏನಾದ್ರು ಸಹಾಯ ಅಂತ ಇದಿಷ್ಟು ಅಂತ ಏನಾದ್ರು? ಸರ್ ನಮ್ಗೆ ಡೆಪಾಸಿಟ್ ಮಾಡಿದ್ದಾರೆ, ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ನಾನ್ ಡೆತ್ ಆದ್ರೆ ನಮ್ಮ ಅಕ್ಕ, ನಮ್ಮ ಅಕ್ಕಂಗ್ ಡೆತ್ ಆದ್ರೆ ನಾನು, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಟ್ಟಿದ್ದಾರೆ ಸರ್. ಅದು ಸದ್ಯಕ್ಕೆ ಈಗ ಬರಲ್ಲ, ನೆಕ್ಸ್ಟ್ 26ನೇ ಇಸ್ವಿಗೆ ಬರುತ್ತೆ ಸರ್. ಅಲ್ಲಿವರೆಗೂ ನಮ್ ಜೀವನ ಹೆಂಗೆ ಸರ್? ಯಾಕೆ ಸರ್ ಮನೆ ಕಟ್ಸಿ ಕೊಟ್ಟಿದ್ರು? ಓಕೆ, ಅದಾದ್ಮೇಲೆ ಮತ್ತೆ ಏನಾದ್ರು ಬಂದು ಭೇಟಿ ಆಗೋದು? ಇಲ್ಲ ಸರ್, ಭೇಟಿ ಆಗಿಲ್ಲ ಸರ್. ಅವ್ರು ನಾವು ಭೇಟಿ ಮಾಡ್ಬೇಕು ಅಂತ ಇದೀವಿ ಸರ್. ಹಾಸ್ಪಿಟಲ್ ಇಂದ ಯಾರಾದ್ರೂ ಬಂದಿದ್ರ ಭೇಟಿ ಮಾಡಿ? ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಮೊನ್ನೆ ವರ್ಷ ರಿನಿವಲ್ ಆಗೈತೆ, ಈ ವರ್ಷ ಆಗಸ್ಟ್ಗೆ ರಿನಿವಲ್ ಆಗುತ್ತೆ. ಆಗಸ್ಟ್ ರಿನಿವಲ್ ಆದಾಗ ಅವ್ರ ಏನ್ ಹೇಳಿದ್ರು, ಇನ್ನ 5 ವರ್ಷ ಡೆಪಾಸಿಟ್ ಮಾಡ್ರಿ ಅಂತ ಹೇಳಿದ್ರು. ನಾವಿಬ್ರು ಹೇಳಿದ್ವಿ, ಸಾಕು ಸಾಕು ನಮ್ಗೆ ಇಷ್ಟು ವರ್ಷನೇ ಇದ್ದಿದ್ದು, ಇದು ಕ್ಲಿಯರ್ ಆದ್ಮೇಲೆ ನಮ್ಗೆ ಅಮೌಂಟ್ ಅವ್ರಿಗೆ ಒಂದ್ ಸ್ವಲ್ಪ ಅಕೌಂಟ್ಗೆ ಫಿಕ್ಸೆಡ್ ಮಾಡಿ, ಅವ್ರ ಅಕೌಂಟ್ ಒಂದ್ ಸ್ವಲ್ಪ ಹಾಕೊಡಿ, ನಮ್ಮ ಅಕೌಂಟ್ ಒಂದ್ ಸ್ವಲ್ಪ ಹಾಕೊಡಿ ಅಂತ ಹೇಳಿದ್ದೆ. ಇವಾಗ ಹಂಗೆ ಮಾಡ್ತಾರೆ ಸರ್ ಅವರು. ಅದ್ರದ್ದೇನ್ ಸಮಸ್ಯೆ ಇಲ್ಲ. ಇನ್ನ 5 ವರ್ಷ ಬಿಡ್ರಿ ಅಂತ ಹೇಳಿದ್ರು ಅವರು, ಆದ್ರೆ ನಾವ್ ಒಪ್ಕೊಂಡ್ಲಿಲ್ಲ ಸರ್. 10 ವರ್ಷ ಅಲ್ವಾ, ಯಾಕೆಂದ್ರೆ ಇವಾಗ ಇಲ್ಲ. ಆದ್ರಿಂದ ನಾನು ಹೇಳಿದ್ದೆ, ಬೇಡ ಸಾಕು, ಇದೊಂದು ವರ್ಷ ಅಷ್ಟೇ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಸರ್ ನಾನು. ಆಯ್ತಮ್ಮ ಅಂತ ಹೇಳಿದ್ರು. ಸಿಂಗಿಂಗ್ ಶೋ ಅಲ್ಲಿ ಕೂಡ ಸಾಕಷ್ಟು ಖ್ಯಾತಿ ಗಳಿಸಿದ್ರಿ ನೀವಿಬ್ರು ಕೂಡ. ಹಾ ಸರ್. ಆ ನಂತರ ನಿಮ್ಗೆ ಏನಾದ್ರು ಸಿನಿಮಾದಲ್ಲಿ ಹಾಡುವಂತ ಅವಕಾಶಗಳು ಯಾಕೆ ಸಿಗಲಿಲ್ಲ ಅಂತ? ಸರ್ ನಾವೆಲ್ಲೂ ಹೊರಗಡೆ ಹೋಗಿಲ್ಲ, ಅಂದ್ರೆ ಕರ್ಕೊಂಡು ಹೋಗೋರು ಇರ್ಲಿಲ್ಲ, ಸಪೋರ್ಟ್ ಇರ್ಲಿಲ್ಲ. ಆದ್ರಿಂದ ನಾವು ಸಿನಿಮಾ ಆಕ್ಟ್ರೆಸ್ ಅವ್ರ ಮನೆ ಎಲ್ಲೂ ನೋಡಿಲ್ಲ. ಒಂದ್ಸಲಿ ದರ್ಶನ್ ಸರ್ ಮನೆಗೆ ಹೋಗಿದ್ವಿ, ಅವರು ಸಿಕ್ಲಿಲ್ಲ ಸರ್. 2-3 ಸಲ ಹೋಗಿ ನೋಡೋಣ ಅಂತ ಹೋಗಿದ್ವಿ, ಆದ್ರೆ ಸಿಕ್ಲಿಲ್ಲ ಸರ್ ಅವರು. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ವಿ. ಅಲ್ಲ, ಸಿನಿಮಾದ ಹಾಡುವಂತ ಅವಕಾಶ ನಿಮ್ಗೆ? ಇಲ್ಲ ಸರ್, ಎಲ್ಲೂ ಸಿಕ್ಕಿಲ್ಲ. ಇಲ್ಲ ಸರ್, ಎಲ್ಲೂ ಸಿಕ್ಕಿಲ್ಲ ಸರ್. ಅಲ್ಲ, ಯಾಕೆ ಈ ತರ ವಂಚನೆ ಆಯ್ತು ಗೊತ್ತಿಲ್ಲ ಸರ್. ನಮ್ಮ ಅದೃಷ್ಟ, ದುರದೃಷ್ಟ ಅದು. 5 ಮಾಡಿದ್ದಾರೆ ಸರ್, ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದನ್ನ ಮಂಜಮ್ಮ ಡೆತ್ ಆದ್ರೆ ರತ್ನಮ್ಮ, ರತ್ನಮ್ಮ ಡೆತ್ ಆದ್ರೆ ಮಂಜಮ್ಮ ಅಂತ ನ್ಯಾಮಿನೇಷನ್ ಕೊಟ್ಟು
ನಮ್ಗೆ ಯಾರು ನೋಡ್ಕೊಂತಾರೋ ಅವ್ರಿಗೆ ಇರ್ಲಿ ಅಂತ ಡೆಪಾಸಿಟ್ ಮಾಡಿದ್ದಾರೆ ಸರ್. ಅದು ಈ ವರ್ಷ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇಯರ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ 26ನೇ ಇಸ್ವಿಗೆ ಆಗಸ್ಟ್ಗೆ ಅಮೌಂಟ್ ಬರುತ್ತೆ ಸರ್. ಅಲ್ಲಿವರೆಗೂ ಬರಲ್ಲ. ಅಲ್ಲಿವರೆಗೂ ನಮ್ ಜೀವನ ಹೆಂಗೆ ಸರ್? ಮೊದ್ಲು ತಿಂಗಳ ಇಂಟ್ರೆಸ್ಟ್ ಕೊಡೋರು, ಇವಾಗ ಅದು ನಿಲ್ಸ್ಬಿಟ್ಟವ್ರೆ. ಹೆಂಗೆ ಸರ್ ಜೀವನ? ತುಂಬಾ ಕಷ್ಟ ಇದೆ ಇವಾಗ. ಹೇಳಿ ಸರ್ ನೀವು. ಹಾಡಾಡೋಕ್ಕೂ ಆಗಲ್ಲ ದೇವಸ್ಥಾನ. ಇಲ್ಲ ಸರ್, ಹಂಗೂ ಸಾಧನೆ ಮಾಡಿ ಆಡಕ್ ಹೋಗ್ತೀನಿ ಸರ್. ನಾನು ಆಗಲ್ಲ ನನ್ ಕೈಲಿ, ಆದ್ರೂ ಆಡಕ್ ಹೋಗ್ತೀನಿ. ಜನರಿಂದ ಏನಾದ್ರೂ ಸಹಾಯ ಸಿಗ್ತಾ ಇದೆ? ಸರ್ ಸಿಗುತ್ತೆ ಸರ್. ಮೊನ್ನೆ ವೈಕುಂಠ ಏಕಾದಶಿ ಆಗಿತ್ತು, ಅವಾಗ ನಾನು ನಮ್ಮ ಯಜಮಾನ್ರೆ ಹೋಗಿದ್ವಿ. ತಿರ್ಗಾ ಮೊನ್ನೆ ದೇವಸ್ಥಾನ ಹತ್ರ ತೆಪ್ಪೋತ್ಸವ ಆಗಿತ್ತು, ಅವಾಗೂ ನಾವು ನಮ್ಮ ಯಜಮಾನ್ರೆ ಹೋಗಿದ್ವಿ ಸರ್. ಈ ಸುತ್ತಮುತ್ತ ಮನೆ ಸುತ್ತಮುತ್ತ ಇರೋರೆಲ್ಲ ಹೆಲ್ಪ್ ಮಾಡ್ತಾರೆ? ಇಲ್ಲ ಸರ್, ಯಾರು ಮಾಡಲ್ಲ. ಊರಿನ ಮುಖಂಡರು ಅಂತ ಇರ್ತಾರೆ, ಅವರಿಂದ ಏನಾದ್ರೂ ಇಲ್ಲ ಸರ್, ಸಹಾಯ ಇಲ್ಲ ಆಗ್ಲಿ ಇಲ್ಲ ಅಥವಾ ಸರ್, ಗ್ರಾಮ ಪಂಚಾಯತಿಯಿಂದ ಇಲ್ಲ ಸಹಾಯ ಸರ್. ಆಗ್ಲಿ? ಇಲ್ಲ ಗ್ರಾಮ ಸರ್. ಪಂಚಾಯತ್ಗೆ ಒಂದು 5 ವರ್ಷ ಹಿಂದೆ ಒಬ್ರು ವಿಡಿಯೋ ಲಕ್ಷ್ಮೀನಾರಾಯಣ ಅಂತ ಇದ್ರು ನೋಡಿ, ಅವ್ರು ಗುರುತಿಸಿ ನಮ್ಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋರು. ಈಚೆಗೆ ಬಂದವರೆಲ್ಲ ಏನೂ ಹೆಲ್ಪ್ ಮಾಡಲಿಲ್ಲ. ನಾವು ಹೋಗಿ ಕೇಳ್ಕೊಂಡು ಒಂದ್ಸರಿ ಹೋದೆ, ಇಲ್ಲಪ್ಪ ಯಾವ್ದೋ ದುಡ್ಡಾಗ್ಲಿ ಆಮೇಲೆ ಏನೋ ನೋಡೋಣ ಅಂತ ಸೆಕ್ರೆಟ್ರಿ ತಿರ್ಗಿ ಏನು ಮಾಡ್ಕೊಳ್ಳಿಲ್ಲ ಪಂಚಾಯತಿ ಒಳಗೆ. ಅದೇನೋ ಈ ಕುಂಟ್ರಿಗೆ ಏನೋ ಸಹಾಯ ಮಾಡ್ತಾರಲ್ಲ, ಅದೇ ನಮಗೆ ಗೊತ್ತಿಲ್ಲ. ಸರ್ ಮಾಡಿದ್ದೀವಿ, ಏನೋ ನೋಡಿ ನೀವೇ ಏನಾರ ಮಾಡಿ ಏನೋ ಇವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಕರ್ನಾಟಕದ ಜನಗಳೇ, ನಾನು ಇದ್ದಾಗ ಮಂಜಮ್ಮನ ಕಳ್ಕೊಬಿಟ್ಟಿದ್ದೀನಿ. ನನಗೂ ತುಂಬಾ ಪ್ರಾಬ್ಲಮ್ ಇದೆ. ನನ್ನ ಲೈಫ್ ನಾನು ನೋಡ್ಕೊಬೇಕು. ದಯವಿಟ್ಟು ನಿಮ್ಮ ಮನೇಲಿ ಏನಾದರೂ ಗೃಹ ಪ್ರವೇಶ ಮತ್ತೆ ಏನೇ ಜಾತ್ರೆ ಪ್ರೋಗ್ರಾಮ್ಸ್ ಏನೇ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕೈಲಾದಷ್ಟು ನಮ್ಗೆ ಹೆಲ್ಪ್ ಮಾಡಿ. ನಮ್ಮ ನಂಬರ್ ಬಂದ್ಬಿಟ್ಟು 7259732091. ಇದೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಆ ಥರ ನಂಬರ್? ಸರ್, ಫೋನ್ ಪೇ ಗೂಗಲ್ ಪೇ ಇಲ್ಲ ಸರ್. ಅಲ್ಲ, ಈಗ ಯಾರಾದ್ರೂ ಸಹಾಯ ಮಾಡೋದಾದ್ರೆ ನಿಮ್ಮನ್ನ ಹೇಗೆ ಸಹಾಯ ಮಾಡೋದು? ಅಕೌಂಟ್ ಜೆರಾಕ್ಸ್ ಕೊಟ್ಟಿದ್ದೀನಲ್ಲ ಸರ್, ಓಕೆ, ಅದು ಪೋಸ್ಟ್ ಮಾಡಿ. ಓಕೆ. ಅಂದ್ರೆ ನಿಮ್ದು ಫೋನ್ ಪೇ ಗೂಗಲ್ ಪೇ ಆ ಥರದ ನಂಬರ್ ಇಲ್ಲ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.